ರೈತ ನಾಯಕರು ಅಲ್ಲೂ ಹೋಗಿ ಕೆ ಆರ್ ಎಸ್ ಅಲ್ಲಿ ಗಂಗಾ ಆರತಿ ಕಾವೇರಿ ಆರತಿ ಇವಕ್ಕೆಲ್ಲ ವಿರೋಧ ಮಾಡ್ತಾರೆ. ಎಲ್ಲ ಅಪ್ಪ ಹಾಕಿದ ಹಾಲಿನ ಮರಕ್ಕೆ ನೇತಾಕು ಅನ್ನೋ ಒಂದು ಕಲ್ಚರಲ್ಲೇ ಇದ್ಬಿಟ್ರೆ ನಾವು ಅಭಿವೃದ್ಧಿ ಹೊಂದೋದು ಯಾವಾಗ? ನಾನು ಮಾತಾಡ್ದೆ ಅವ್ರು, ಯಾಕೆ ನೀವು ನನ್ನ ಕೇಳ್ಬೋದಲ್ಲ, ನಾನು ನಿಮಗೆ ಸಿಗದೇ ಇರೋಣ, ನಿಮ್ಮ ಸಂಪರ್ಕದಲ್ಲಿ ಇಲ್ಲದೆ ಇರೋಣ, ಯಾವುದೋ ಕಿವಿ ಮಾತು ಅಥವಾ ಇನ್ಯಾವುದೋ ಮಾಡೋದಕ್ಕೆ ನೀವು ಆ ಥರ ಮಾಡೋದು ಸರಿಯಲ್ಲ ಅಂತಲೇ ಕೇಳಿದೆ. ಕೆಟ್ಟವ್ರು ಅನ್ಬೇಕಾಯ್ತದೆ. ಅದರಿಂದ ನಾನೇ ನಾವು ಪರ್ಟಿಕ್ಯುಲರ್ ವ್ಯಕ್ತಿ ವಿಚಾರ ಹೇಳಿದೆ. ಅಲ್ಲಿ ಅಭಿವೃದ್ಧಿಗೆ ವಿರೋಧ ಮಾಡೋರಿಗೆ ಏನು ಹೇಳೋಕ್ಕಾಯ್ತದೆ? ಸಹಿಸಲಾರದಿರೋರು ಇಂಥವೆಲ್ಲ ಮಾಡ್ತಾರೆ. ಅಲ್ಲಿ ಇಲ್ಲಿ ಚೂಬಿಟ್ಟು ಬೇರೆಯವ್ರನ್ನ ರೋಲ್ ಕಾಲ ಗಿರಾಕಿಗಳು ಇರ್ತಾರೆ. ಕೆಲವರು ಯಾವುದೋ ಸಂಘ ಸಂಸ್ಥೆ ಅವು ಹೆಸರು ಹೇಳ್ಕೊಂಡು ಹಿಂದೆ ಕಾಸಿಗೆ ನಿಂತವೆ. ಇಲ್ಲ, ನಾವೆಲ್ಲ ಭಾಳ ನಿಮಗೂ ಎಲ್ಲ ಗೊತ್ತಿರ್ತವೆ. ಇಂಥವ್ರು ಬಂದು ಮುಂಚೂಣಿಯಲ್ಲಿಗೆ ಅವ್ರಿಗೆ ಏನೋ ಒಂದು ಅವತ್ತಿನ ಉದ್ಯೋಗ ಬೇಕು, ಯಾರೋ ಪ್ರಸಾದ ಕೊಟ್ಟಿರ್ತಾರೆ, ಅದನ್ನು ತೊಗೊಂಡು ಇಂಥವೆಲ್ಲ ಮಾಡ್ತಿರ್ತಾರೆ. ಅದ್ರ ಬಗ್ಗೆ ನೀವು ಮಾತಾಡಿದ್ರಿ ಇಲ್ಲಿ ಈ ಯಾರೋ ಈ ವಿರುದ್ಧ ಮಾಡ್ತಾವ್ರೆ, ಸ್ಟ್ರೈಕ್ ಅಂತ ನಿಮ್ಮವ್ರು ಕೇಳಿದ್ರು, ಆಯ್ತಾ? ಅದ್ರ ಮಧ್ಯೆ ಇನ್ಯಾವುದೋ ಪ್ರತ್ಯೇಕ ಪರ್ಟಿಕ್ಯುಲರ್ ವ್ಯಕ್ತಿದು ನೇಮ್ ಬಂದಾಗ ನಾ ಆ ವ್ಯಕ್ತಿ ಬಗ್ಗೆ ಹೇಳಿದೆ. ಆ ವ್ಯಕ್ತಿ ಯಾರು ಸರ್? ಯಾರೋ ನಿಮಗೆ ಗೊತ್ತಿರ್ತದೆ. ಅದನ್ನ ಯಾಕೆ ನಾವು ನಮ್ಮ ಬಾಯಿಂದ ಕೆಟ್ಟವ್ರ ಬಗ್ಗೆ ಹೆಸರು ಹೇಳಿ ಯಾಕೆ ನಮ್ಮ ಬಾಯಿ ಹೊಲಸು ಮಾಡ್ಕೋಬೇಕು? ಹೇಳಿ ಆಗಿದೆ. ನಾನೇನು ಅಂತ ಅವ್ರ ಬಗ್ಗೆನೇ ಆಗಲಿ ಸಂಘಟನೆ ಅವ್ರ ವಿರುದ್ಧವಾಗಿ ನಾನೇನು ಮಾತಾಡಲಿಲ್ಲ. ನಾವೆಲ್ರಿಗೂ ಪರವಾಗಿ ಕೆಲಸ ಮಾಡುತ್ತಿರೋದು. ನಾನೇನು ಅಂತ ಅವ್ರ ಬಗ್ಗೆನೇ ಆಗಲಿ ಸಂಘಟನೆ ಅವ್ರ ವಿರುದ್ಧವಾಗಿ ನಾನೇನು ಮಾತಾಡಲಿಲ್ಲ. ನಾವೆಲ್ರಿಗೂ ಪರವಾಗಿ ಕೆಲಸ ಮಾಡುತ್ತಿರೋದು. ನಾವೇನು ಅವ್ರ ವಿರುದ್ಧ ನಮ್ಮ ಮಾಧ್ಯಮದಲ್ಲಿ ಆ ಥರ ಅವ್ರಿಗೆ ಬಿಂಬಿಸ್ಬಿಟ್ಟಿದ್ವಿ. ಯಾವುದೇ ಮುಲಾಜ್ಗೂ ನಾವು ಬಗ್ಗಲ್ಲ. ಅಭಿವೃದ್ಧಿ ಮಾಡಬೇಕು, ಈ ತಾಲೂಕನ್ನ ಒಂದು ಮಾದರಿ ಕ್ಷೇತ್ರ ಮಾಡಬೇಕು, ಅದು ನಮ್ಮ ಗುರಿ. ಆ ನಿಟ್ಟಿನಲ್ಲಿ ಯಾರಿಗೂ ಕಾಂಪ್ರಮೈಸ್ ಆಗಲ್ಲ, ಯಾರಿಗೂ ಮಾಡಲ್ಲ. ವಿರೋಧ ಆದ್ರೂ ಇದು ಸೋಮನಹಳ್ಳಿ ಮತ್ತು ಗೆದ್ದಿಗೆರೆ ಮಾಡಲಿ, ನೋಡೋಣ ಅದೇನು ಅಧಿಕೃತವಾಗಿ ಏನು ಬರ್ತದೆ ಬರಲಿ. ಸುಮ್ಮನೆ ಎಲ್ಲೋ ಯಾರೋ ಕೂತ್ಕೊಂಡಲ್ಲಿ ಹೇಳ್ಬಿಟ್ರೆ ಅದು ಅದಕ್ಕೆ ಹೇಳಿಕೆ ನೀಡೋದ್ರ ಬಗ್ಗೆ ತಪ್ಪು ಗ್ರಹಿಕೆ ಆಗಿರುವಂಥದ್ದು. ಮತ್ತು ಕೆಲವರು ಅದಕ್ಕೆ ಉಪ್ಪು ಖಾರ ಆಗ್ತಾ ಇರುವಂಥದ್ದು. ನಾವು ಹೇಳಿರೋ ವಿಚಾರ ಯಾವುದೋ ಪ್ರತ್ಯೇಕವಾಗಿ ಒಂದು ವ್ಯಕ್ತಿಗೆ ಸೀಮಿತವಾಗಿ ಹೇಳಿದ ವಿಚಾರ. ನಾನು ಯಾವುದೇ ಸಂಘಟನೆಯವ್ರ ಬಗ್ಗೆ ಮಾತಾಡಲಿಲ್ಲ, ರೈತರ ಪರವಾಗಿ ಮಾತಾಡಲಿಲ್ಲ, ಸಾರ್ವಜನಿಕರ ಪರವಾಗಿ ಮಾತಾಡಲಿಲ್ಲ, ಅವ್ರ ವಿರುದ್ಧವಾಗಿ ಹೇಳಿಕೆ ನಾನು ಕೊಟ್ಟಿಲ್ಲ. ನಾವು ಇಲ್ಲಿ ಬಂದಿರೋದು ರೈತರು ಕೆಲಸ ಮಾಡೋಕ್ಕೆ, ಸಾರ್ವಜನಿಕರು ಕೆಲಸ ಮಾಡೋಕ್ಕೆ, ಬಡವರ ಪರವಾಗಿ ಕೆಲಸ ಮಾಡೋಕ್ಕೆ, ಸಂಘಟನೆಗಳಿಗೆ ಬೆಂಬಲ ಕೊಡೋಕ್ಕೆ, ಮಾರಲ್ ಸಪೋರ್ಟ್ ಕೊಡಬೇಕು, ಇವೆಲ್ಲ ಮಾಡ್ಕೊಂಡು ನಾವು ಬರ್ತಾ ಇರೋದು. ಇದ್ರ ಮಧ್ಯೆನೂ ಕಳ್ಳರು ಕಾಕ್ರು ಒಬ್ಬೊಬ್ರು ಇರ್ತಾರೆ. ಎಲ್ಲ ನಿಮಗೂ ಗೊತ್ತಿರೋ ಸತ್ಯನೇ ಅದು. ನಾನೇನು ಸುಳ್ಳು ಮಾತಾಡಲ್ಲ ಅಥವಾ ಇನ್ನೇನೋ ನಾನು ಸಮರ್ಥನೆ ಮಾಡ್ಕೋಕ್ ಹೋಗಲ್ಲ. ಸರಿ, ನೀರು ತುಂಬಿಸ್ಕೊಂಡು ಗದೆ ತುಂಬ ಅದಕ್ಕೆ ಸೀಮಿತವಾಗಿ ಇದ್ಬಿಟ್ರೆ ಯಾವಾಗ ಮುಂದುವರಿಯೋದು? ಹಿಂದಿನ ಕಾಲ ಹೊಟ್ಟೈತಿ. ಈಗ ಭಾಳಷ್ಟು ಯುಗ ಬದಲಾಗಿದೆ. ಯುಗ ಬದಲಾಗ್ದಂಗೆ ನಾವು ಬದಲಾಗ್ತಾ ಹೋಗ್ಬೇಕು. ಸುಮ್ಮನೆ ಏನೋ ನಾವಿದ್ದೀವಿ ಪ್ರತಿಭಟನೆ ಮಾಡೋಕ್ಕೆ ಅಂತ ಪ್ರತಿಭಟನೆಕಾರರು ನಾವು ಅಂತ ತೋರಿಸ್ಕೊಳ್ಳೋಕ್ಕೆ ಮಾಡಿದ್ರೆ ಏನು ಮಾಡೋಕ್ಕಾಯ್ತು? ಈಗ ರೈತ ನಾಯಕರು ಅಲ್ಲೂ ಹೋಗಿ ಕೆ ಆರ್ ಎಸ್ ಅಲ್ಲಿ ಗಂಗಾ ಆರತಿ ಕಾವೇರಿ ಆರತಿ ಇವಕ್ಕೆಲ್ಲ ವಿರೋಧ ಮಾಡ್ತಾರೆ. ಎಲ್ಲ ಅಪ್ಪ ಹಾಕಿದ ಹಾಲಿನ ಮರಕ್ಕೆ ನೇತಾಕು ಅನ್ನೋ ಒಂದು ಕಲ್ಚರಲ್ಲೇ ಇದ್ಬಿಟ್ರೆ ನಾವು ಅಭಿವೃದ್ಧಿ ಹೊಂದೋದು ಯಾವಾಗ? ಈಗ ಅಲ್ಲಿ ಕಾವೇರಿ ಆರತಿ ಇವೆಲ್ಲ ಮಾಡೋದ್ರಿಂದ ಪ್ರವಾಸೋದ್ಯಮ ಅಭಿವೃದ್ಧಿ ಆಗ್ತದೆ. ನಮ್ಮಲ್ಲಿ ಸ್ಥಳೀಯವಾಗಿ ಭಾಳಷ್ಟು ಜನರಿಗೆ ಉದ್ಯೋಗ ಸಿಗ್ತದೆ, ಭಾಳಷ್ಟು ಜನ ಬರ್ತಾರೆ, ಭೂಮಿ ಬೆಲೆ ಜಾಸ್ತಿ ಆಗ್ತದೆ, ಇವೆಲ್ಲ ಆಗ್ತದೆ. ಇದ್ರ ಬಗ್ಗೆ ಯೋಚನೆ ಮಾಡೋವಂಥ KRS ಯಾಕೆ ಮಾಡಬೇಕು? ಬೇರೆ ಕಡೆ ಮಾಡ್ಬೋದಲ್ಲ? ಈಗ ಟೂರಿಸ್ಟ್ ಬರೋದಲ್ಲಿ ಟೂರಿಸ್ಟ್ ಎಲ್ಲಿ ಬರ್ತಾರೆ? ಕದ್ಲೂರೆಲ್ಲೋ ಇಲ್ಲೆಲ್ಲ ತೊಗೊಂಡೋಗಿ ಕೆಸರು ಮಾಡಿದ್ರೆ ಟೂರಿಸ್ಟ್ ಬರ್ತಾರ? ಮೈಸೂರು ಒಂದು ಪ್ರಸಿದ್ಧವಾದ ಸ್ಥಳ, ಅಲ್ಲಿ ಹೋಗ್ತಾ ಇರ್ತಾರೆ. ಸೊ ಇವೆಲ್ಲ ನಾವು ಅನುಕೂಲತೆ ಮಾಡಿಕೊಳ್ಳೋದು. ಇದಕ್ಕೆಲ್ಲ ಹೆಲಿಕಾಪ್ಟ್ರು, ಈಗ ಮಡಿಕೇರಿ ಆ ಭಾಗ ಎಲ್ಲ ಟೂರಿಸಮ್ಮು ಇಂಥವೆಲ್ಲ ಮಾಡಿಕೊಟ್ರೆ ಇನ್ನೂ ಸಂಖ್ಯೆ ಜಾಸ್ತಿ ಆಗ್ತದೆ ಬರುವಂಥ ಪ್ರವಾಸಿಗರು. ಬೇರೆ ಬೇರೆ ಕಡೆ ಎಲ್ಲ ನಾವು ಹೋಗಿ ಬರ್ತೀವಲ್ಲ, ಎಷ್ಟು ಅವ್ರಿಗೆ ಆದಾಯ ಇದೆ. ಒಂದು ದಿವಸ ಉಳಿದ್ರೆ ಇಷ್ಟು $1 ಅಂತ ಟ್ಯಾಕ್ಸ್ ಹಾಕ್ತಾರೆ, ಸಿಟಿ ಟ್ಯಾಕ್ಸ್ ಹಾಕ್ತಾರೆ ನಮಗೆ. ಸೊ ನಾವು ಅದನ್ನೆಲ್ಲ ಮಾಡ್ಕೊಬೋದಲ್ಲ ಅಭಿವೃದ್ಧಿ ಮಾಡ್ಕೊಂಡ್ರೆ. ಅಭಿವೃದ್ಧಿ ಆಗದೇ ನಾವು ಸುಮ್ಮನೆ ಹೊಲ ಉತ್ಕೊಂಡೆ